ತುಂಬಾ ಖುಷಿ ಅನ್ನಿಸ್ತಿದೆ. ನಾನು ಈ ಥರ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬಾ ಖುಷಿ. ರೌಡಿ ಥರ ಕಾಣಿಸ್ತಾ ಇದ್ದೀರಾ ಎಲ್ಲ. ಹೌದಾ? ರೌಡಿನೇನಾ? ಇಲ್ಲ, ತುಂಬ ಖುಷಿ ಆಯಿತು. ಅಮ್ಮ ಅಪ್ಪ ಫ್ಯಾಮ್ಲಿ ಫುಲ್ಲು ಖುಷಿ. ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಅವರು. ಅವ್ರು ನೋಡಿದ್ರೆ ಎಲ್ರಿಗೂ ಹೇಳ್ತಾರಲ್ಲ, ಎಲ್ಲರೂ ನೋಡ್ತಾರೆ, ತುಂಬ ಖುಷಿ ಪಡಿಸ್ತಾರೆ. ನಮ್ಮ ಅಪ್ಪ ಅಮ್ಮನ ಡ್ರೀಮ್ ಇದು, ನಮ್ಮ ಮಗಳು ಕಾಣಿಸ್ಕೋಬೇಕು ಟಿ ವಿನಲ್ಲಿ. ಎಲ್ಲರೂ ಕಾಣಿಸ್ಕೋತಾರೆ, ನಮ್ಮ ಮಗಳು ಯಾಕೆ ಕಾಣಿಸ್ಕೋಬಾರ್ದು ಅಂತ ನಮ್ಮ ಅಪ್ಪ ಅಮ್ಮಂಗೂ ಖುಷಿ. ನನಗೂ ಫುಲ್ ಖುಷಿ ಆಗ್ತಿದೆ ಟೀಸರ್ ರಿಲೀಸ್ ಆಗ್ತಿದೆ ಅಂತ. ನನಗೂ ನಮ್ಮ ಅಪ್ಪ ಅಮ್ಮಂಗೂ ನಮ್ಮ ಅಣ್ಣಂಗೆ ಎಲ್ಲರಿಗೂ ಖುಷಿ ಇದೆ. ಸ್ಕೂಲ್ ಹತ್ರ ಮನೆ ಹತ್ರ ಎಲ್ಲರೂ ಕೇಳ್ತಾ ಇದ್ದಾರೆ, ನಿನ್ನ ಮೂವಿ ಯಾವಾಗ ರಿಲೀಸ್ ಆಗೋದು, ಟೀಸರ್ ಯಾವಾಗ ರಿಲೀಸ್ ಆಗೋದು ಅಂತ. ಇವತ್ತು ರಿಲೀಸ್ ಆಗ್ತಾಯಿದೆ, ಆವಾಗ ಎಲ್ಲರೂ ಖುಷಿಯಾಗಿದ್ದಾರೆ. ತುಂಬ ಖುಷಿಯಾಗಿದೆ ಮೇಡಮ್. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಟೀಸರ್ ರಿಲೀಸ್ ಆಗ್ತಾ ಇರೋದು, ಪೋಸ್ಟರ್ ಹತ್ರ ಆಗ್ತಾ ಇರೋದು, ಇನ್ನೂ ಎಕ್ಸೈಟ್ಮೆಂಟ್ ಇತ್ತು. ತುಂಬ ಖುಷಿ ಆಗ್ತಿದೆ. ಮೂವಿಗೆ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಲಿ, ಎಲ್ಲರೂ ಟೀಸರ್ ನೋಡಲಿ ಅಂತ ಇಷ್ಟ. ತುಂಬ ಚೆನ್ನಾಗಿ ಮಾಡಿದ್ದಾರೆ. 3 ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಇದೆ. ಸೊ ಮಗಳನ್ನ ಕಳಿಸ್ಬೇಕಾದ್ರೆ ಏನೋ ಭಯ ಆಯ್ತಾ? ಏನಿಲ್ಲ ಮೇಡಮ್, ಎಲ್ಲ ಪ್ರಿಫರೆನ್ಸ್ ಎಲ್ಲ ಇತ್ತಲ್ಲ, ಹಾಗಾಗಿ ಏನು ಭಯ ಏನಿಲ್ಲ. ನಾನು ಕಾಯ್ತಿದ್ದೀನಿ ಮೇಡಮ್. ಜನ ಅದನ್ನು ಯಾವ ಥರ ತಗೋತಾರೆ ಅಂತ ನಾನು ವೇಟ್ ಮಾಡ್ತಿದ್ದೀನಿ. ಅದು ನೋಡೋಣ ಮೇಡಮ್, ಜನ ಇಷ್ಟಪಡ್ತಾರೆ ಅಂತ ನಾನು 100ಕ್ಕೆ 100 ಅಂದ್ಕೊಂಡಿದ್ದೀನಿ. ಯಾಕಂದರೆ ಮಕ್ಕಳು ಆ ಥರ ಎಫೆಕ್ಟ್ ಹಾಕಿದ್ದಾರೆ ಸಿನಿಮಾಕ್ಕೆ. ಇಂಥ ಪ್ರತಿಭೆಗಳು ಸಿಗೋದು ಕಷ್ಟ ಮೇಡಮ್. ಈಗ ಅದು ಚಿಕ್ಕ ಮಕ್ಕಳಲ್ಲಿ ಇಂಥ ಪ್ರತಿಭೆಗಳು ಸಿಕ್ಕಿದಾಗ ನಾವು ಅದನ್ನು ಬೆಳಕಿಗೆ ತರಬೇಕು. ಅದು ನಮ್ಮ ಒಬ್ಬರ ಕೈಯಿಂದ ಡೈರೆಕ್ಟ್ರು ಅಂದ್ಬಿಟ್ಟು ಅವ್ರೊಬ್ಬರ ಕೈಯಿಂದನೇ ಆಗೋಲ್ಲ. ಜನ ಸಪೋರ್ಟ್ ಮಾಡಬೇಕು, ಜನ ನೋಡಬೇಕು, ಜನ ಮೆಚ್ಚಬೇಕು. ಅಂಥದ್ರಲ್ಲಿ ಇದ್ದೆಲ್ಲ ನಾನು ಸ್ಟೋರಿ ಮೆಚ್ಚಿ ಮಕ್ಕಳನ್ನ ಹಾಕೊಂಡು ಸಿನಿಮಾ ಮಾಡ್ತೀನಿ ಅಂತ ಅಂದಾಗ ಪ್ರೊಡ್ಯೂಸರ್ ಒಪ್ಕೊಂಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಮೇಡಮ್. ಮಕ್ಕಳನ್ನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅನ್ನಿಸ್ತು ಸರ್? ಮೇಡಮ್ ಕಷ್ಟ ಅಂತ ಏನಿಲ್ಲ. ಮಕ್ಕಳು ಅಂದರೆ ಇವರಲ್ಲಿರೋ ಪ್ರತಿಭೆಯಿಂದಾಗಿ, ಇವರಲ್ಲಿರೋ ಟ್ಯಾಲೆಂಟಿಂದಾಗಿ ಈ ಮಕ್ಕಳು ಅಷ್ಟೊಂದು ಕಷ್ಟ, ಇವ್ರನ್ನ ಹ್ಯಾಂಡ್ಲು ಮಾಡೋದು ಅಷ್ಟೊಂದು ಕಷ್ಟ ಅಂತ ನನಗೇನು ಅನಿಸಿಲ್ಲ ಮೇಡಮ್. ಇವರು ಆ ಥರ ಕಷ್ಟ ಅನ್ನೋ ಥರ ಏನೂ ಇತ್ತಿಲ್ಲ, ಎಲ್ಲ ಕ್ಯಾಶುವಲ್ ಆಗಿ ಇದ್ದರು. ಚೆನ್ನಾಗಿ ನಡೀತು ಮೇಡಮ್. ಶೂಟ್ ಎಲ್ಲ ಚೆನ್ನಾಗಿ ನಡೀತು, ಚೆನ್ನಾಗಿ ಬಂದಿದೆ. ಫೈಟ್ ಸೀನ್ ಅಂತೂ ಸಖತ್ತಾಗಿ ಬಂದಿದೆ. ನೀವು ಥಿಯೇಟ್ರಲ್ಲಿ ನೋಡಬೇಕು. ಅವಳು ಸಣ್ಣ ಪುಟ್ಟ ಗಾಯ ಬೇರೆ ಆಯಿತು ಅಂತ ಅಂದರು. ಪ್ರಿಕಾಕ್ಷನ್ ಏನು ತೊಗೊಂಡಿದ್ರಿ ಸರ್? ಇಲ್ಲ ಮೇಡಮ್, ಅಂದರೆ ಇವ್ರಿಗೆ ಏನೋ ಸಣ್ಣ ಪುಟ್ಟ ಗಾಯ ಆದರೂ ಸಹಿತ ಆಂಬುಲೆನ್ಸು ಕರ್ಸ್ಕೊಂಡಿದ್ದಾರೆ ಮೇಡಮ್. ಸಣ್ಣ ಪುಟ್ಟ ಗಾಯ ಆಯಿತು ಅಂದರೆ ಪಟ್ಟ ಅಂತ ಏನೋ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಪಟ್ಟ ಅಂತ ನಾವು ಹೋಗ್ಬಿಡ್ಬೇಕು, ಎಲ್ಲನೂ ಅರೇಂಜ್ ಮಾಡ್ಕೋಬೇಕು. ಇಲ್ಲಾಂದರೆ ನಾವು ಏನು ಮುಂದುವರೆಯೋಕ್ಕಾಗಲ್ಲ ಅಲ್ವಾ. ಅದರಿಂದ ನಾವು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಎಲ್ಲ ಅರೇಂಜ್ ಮಾಡ್ಕೊಂಡು. ಫಸ್ಟು ಕೂಸು ಕನಸು ನನಸಾಗ್ತಾ ಇದೆ, ಎಷ್ಟು ಎಕ್ಸೈಟ್ ಇದೆ ಮೇಡಮ್, ಹೇಳೋಕ್ಕಾಯ್ತಲ್ಲ. ಅದು ಜನ ಹೆಂಗೆ ತಗೋತಾರೆ ಅಂತ ನಂಗೆ ಟೆನ್ಷನ್ ಆಗ್ಬಿಟ್ಟೈತೆ. ಜನಕ್ಕೆ ಬಿಟ್ಟಿದ್ದೀನಿ ಮೇಡಮ್. ನಮ್ಮ ಏನೈತೆ ಎಫೆಕ್ಟು ನಾವು ಹಾಕಿದ್ದೀವಿ, ಬಟ್ ಇನ್ನೆಲ್ಲ ಜನದ ಮೇಲೆ ಡಿಪೆಂಡು ಮೇಡಮ್. ಓಕೆ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್.